ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಲಕ್ಷ್ಮೀನಗರದಲ್ಲಿ ಶ್ರೀ ಕ್ವಾಟಿ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಿತು. ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಬೇಕು. ಯುವಕರು ಸನ್ಮಾರ್ಗದಲ್ಲಿ ನಡೆದು ಉದ್ಯೋಗವಂತರಾಗಿ ಜೀವನ ಸಾಗಿಸಬೇಕು. ಪ್ರತಿ ವರ್ಷ ನಡೆಯುತ್ತಿರುವ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಜರುಗಲಿ ಎಂದು ಹಾರೈಸಿದರು. ಪ್ರವಚನಕ್ಕೆ ತಾವೆಲ್ಲರೂ ಪ್ರತಿದಿನ ಆಗಮಿಸಿ ಪೂಜ್ಯರ ಮಾತುಗಳನ್ನು ಆಲಿಸಿ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಹೇಳಿದರು. ಜ್ಯೋತಿ ಬಸವರಾಜ್ ಗಣಚಾರಿಯವರು ಅಧ್ಯಕ್ಷತೆ ವಹಿಸಿದ್ದರು. ಶಂಕರಮ್ಮ ಬಸಪ್ಪ ನಾಯ್ಕುಡಿ, ಕಮಲಾಬಾಯಿ, ಚಂದ್ರಮ್ಮ ಚೌಧರಿ, ಗಂಗಾಬಾಯಿ, ಸಾಸನೂರ್ ಮಹದೇವಿ ಶೆಟ್ಟರ್, ಬೋರಮ್ಮ ಪಡಶೆಟ್ಟಿ, ಅನ್ನಪೂರ್ಣ ಚಿಂಚೋಳಿ, ಪ್ರೇಮಾಬಾಯಿ, ನೀಲಮ್ಮ ಚಿಂಚೋಳಿ, ದಾನಮ್ಮ ಮಿಣಜಿಗಿ ಮುಂತಾದವರು ಅತಿಥಿಗಳಾಗಿ ಆಗಮಿಸಿದ್ದರು. ಮೆಹಬೂಬ್ ಗುಂತಕಲ್, ಚಿಕ್ಕಿ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಅಕ್ಕಮಹಾದೇವಿಯ ಪುರಾಣವನ್ನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕವಿಗಳಾಗಿರತಕ್ಕಂಥ ಪಂಡಿತ್ ಲಿಂಗೈಕ್ಯ ಪುಟ್ಟರಾಜ ಗವಾಯಿಗಳ ಅಜ್ಜಾವರಿಂದ ರಚನೆಯಾಗಿರ್ತಕ್ಕಂಥದ್ದು ಯಾರು ಬರಲಿಲ್ಲ ಅಕ್ಕನ ಪುರಾಣವನ್ನ. ಅವರೂ ಬ್ರಹ್ಮಚಾರಿಗಳು. ಅವರ ಉಸಿರಿರುವವರೆಗೂ ಸಮಾಜ ಸಮಾಜ ಸಮಾಜವನ್ನು ಸಮಾಜಕ್ಕೆ ತಮ್ಮ ಆತ್ಮವನ್ನ ಅರ್ಪಣೆ ಮಾಡಿ ಉರಿಯುಂಡ ಕರ್ಪೂರದಂತೆ ಅಂಧ ಅನಾಥರ ಮಕ್ಕಳಿಗೆ ತಂದೆಯಾಗಿ ಈ ಸಮಾಜಕ್ಕ ಜೇಳಿಗೆ ಹಿಡಿದರು. ಯಾವುದಕ್ಕೆ ಹಿಡಿದ್ರು ಅಂತಂದ್ರೆ ಗಂಡರಿಗಾಗಿ ಹಿಡಿಲಿಲ್ಲ, ಮಕ್ಕಳಿಗಾಗಿ ಹಿಡಿಲಿಲ್ಲ, ತಮ್ಮ ತಂದೆ ತಾಯಿಗಳಿಗಾಗಿ ಹಿಡಿಲಿಲ್ಲ. ಯಾವುದಕ್ಕೆ ಹಿಡಿದ್ರು ಅಂತ ಕೇಳಿದ್ರೆ ನಿಮಗೆ ಬ್ಯಾಸರಾದಂತ ಮಕ್ಕಳು ಕುದ್ದು ಹುಟ್ಟಿದ್ದು, ಮೂಕಿದ್ದದ್ದು, ಕಿವಿ ಕೇಳಾರ್ದು ಅಂದ ಅನಾಥ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಉಡಿಯೊಳಗೆ ಹಾಕೊಂಡು ಅವರ ರಕ್ಷಣೆಗಾಗಿ ಏನು ಜೇಳಿಗೆ ಹಾಕಿದ್ರಲ್ಲ ಅಂತ ಪುಣ್ಯಾತ್ಮ ಬರೆದಿರ್ತಕ್ಕಂಥ ಪುರಾಣ ಇದು ಅಕ್ಕಮಹಾದೇವಿಯ ಪುರಾಣ ಬೇಕು ಅನ್ನೋದನ್ನ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ, ವಿಶೇಷವಾಗಿ ಈ ವರ್ಷ ವೇದಿಕೆ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು ನನಗೆ. ಎಲ್ಲಾ ತಾಯಂದ್ರೆ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಕೂಡಿಸಿರಲ್ಲ. ನಿಜವಾಗ್ಲೂ ಕೂಡ ಬಹಳ ಬದಲಾವಣೆಯ ವೇದಿಕೆ ಅಂದ್ರೆ ಅದು ಕ್ವಾಟಿ ಲಕ್ಷ್ಮೀ ಜಾತ್ರಾ ಮಹೋತ್ಸವದ ಪ್ರಾರಂಭದ ವೇದಿಕೆ ಅಂದ್ರೆ ತಪ್ಪಾಗುವುದಿಲ್ಲ. ಅಂದ್ರ ಏನ್ ಹೇಳ್ಬೇಕಂತಂದ್ರ ಎಲ್ಲಾ ಊರ್ನಲ್ಲಿ ನೋಡ್ಲಿಕತ್ತೀನಿ. ಬಟ್ ನಮ್ದು ಬಸವೇಶ್ವರ ಅದ ಬಸವನ ಬಾಗೇವಾಡಿಯಲ್ಲಿ ವಿಶೇಷವಾಗಿ ನಡೀತ. ಪ್ರತಿಯೊಂದು ಜಾತ್ರಾ ಪ್ರತಿಯೊಂದು ಓಣಿಗಳಲ್ಲಿ ನೋಡ್ತೀನಿ. ಗಣೇಶ ಚತುರ್ಥಿ ಅಂತ ತಿಳ್ಕೋರಿ, ಕ್ವಾಟಿ ಲಕ್ಷ್ಮಿ ಅಂತ ತಿಳ್ಕೋರಿ, ಮರಗಮ್ ಗುಡಿ ಅಂತ ತಿಳ್ಕೋರಿ, ಅಂಬಾಬಾನಿ ಜಾತ್ರಾ ಮಹೋತ್ಸವ ಅಂತಂದ್ರ ಎಲ್ಲ ಮಾಡ್ಲಿಕತ್ತೀವಿ. ಅಂದ್ರೆ ಅಗದಿ ಉತ್ಸಾಹದಿಂದ ಯುವಕರಾಗಲಿ ಮತ್ತು ನಮ್ಮ ಓಣಿಯಲ್ಲ ಸಹೋದರರಾಗಲಿ ಎಲ್ಲಾರು ಸಹೋದರರು ಮಾಡ್ತಾರ. ಒಂದು ನಮ್ದು ಏನು ವಿನಂತಿ ಅಂದ್ರೆ ಕಳಕಳಿ ಏನದ ಅಂತಂದ್ರ ಇಷ್ಟೆಲ್ಲ ಮಾಡ್ತೀವಿ, ಮಕ್ಕಳು ಭಾಳ ಹಾದಿ ತಪ್ಲಿಕತ್ತಾವ. ಹೆಂಗೆ ಹಾದಿ ತಪ್ಲಿಕತ್ತಾವ ಅಂತ ನಮ್ಮ ಮುಂದೆ ಒಂಥರ ಮಾತಾಡ್ತಾವೆ, ಹೊರಗೆ ಒಂಥರ ಮಾತಾಡ್ತಾವೆ. ಮಕ್ಕಳ ಮೇಲೆ ತಂದೆ ತಾಯಿ ನಿಗಾ ವಹಿಸ್ಬೇಕ್ರಿ. ಅಂದ್ರೆ ಸ್ಕೂಲ್ನಾಗ ಹೋಗಿಲ್ಲ ಮಕ್ಳು ಏನು ಮಾಡ್ತಾವೆ ಏನು ನಾವೇನು ನಮ್ಮ ತಂದೆ ತಾಯಿ ಕಲ್ತಿದ್ದಿಲ್ಲ. ಆದ್ರೆ ಸಾಯಂಕಾಲ ನಮ್ಮ ತಾಯಿ ಬಂದಂತ ನಮ್ಮ ಅನ್ಎಜುಕೇಟೆಡ್ ನಮ್ಮ ತಾಯಿ ಯಾಕೆ ಅಭ್ಯಾಸ ಮಾಡ್ಲಿಕ್ಕೆ ಏನು ಮಾಡಿರಿ ಏನು ಬಿಟ್ಟೆ ಅಂತ ಬಂದು ಬರೀ ಕೇಳೋಣ ಮಕ್ಕಳಿಗೆ ಐತ್ಲ ಭಯ ಇರ್ತಿತ್ತು. ಒಳ್ಳೆಯ ಸುಸಂಸ್ಕೃತವಾದ ಒಂದು ಒಳ್ಳೆಯ ಸೌಂದರ್ಯವಾದ ಒಂದು ಚಂದ ಸಂಭ್ರಮವನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ವಿನಂತಿ ಮೂಲಕವಾಗಿ ಹೆಂಗ ಮಾಡೋದಪ್ಪ ಅಂದ್ರೆ ಬಸವನ ಬಾಗೇವಾಡಿ ಒಳಗೆ ನೋಡುವಂಗ ಮಾಡೋಣ ಕಲ್ಯಾಣ ಮಂಟಪ. ಅದು ಒಂದು ಆಶಯ ಅಲ್ಲ. ಅದಕ್ಕ ನಾವೇನ್ ಹೆಚ್ಚಿಗೆಳಂಗಿಲ್ಲ. ಗುಡಿದ ಒಳಗ ಬಹಳ ಶಕ್ತಿ ಅದ. ಲಕ್ಷ್ಮಣ ಗುಡಿ ಬಸವಣ್ಣಪ್ಪ 2-3 ವರ್ಷಕ್ಕೆ ತೋರಿಸ್ತಾನತ್ತೀವ. ಲಕ್ಷ್ಮತ್ತ ಹೆಂಗಿಲ್ಲ, ವರ್ಷ 6 ತಿಂಗಳು ತೋರಿಸ್ಬಿಡ್ತಾವ. ಲಕ್ಷ್ಮೀ ತಾಯಿ ಬಲ್ಲಿ ಬಹಳ ಶಕ್ತಿ ಅದ. ನೀವು ಯಾರು ಹಂಗೆ ತಿಳ್ಕೋಬೇಡಿ. ಲಕ್ಷ್ಮಣ ಶಕ್ತಿ ನನಗೆ ಅನುಭವ ಆಗ್ಯದ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820.
ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.